ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. CRPC ಪ್ರಕಾರ ಅಲ್ಲ, BNSS ಪ್ರಕಾರನೇ ಆಗಬೇಕು ಅಂತ ಹೇಳಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಪ್ರಕಾರವೇ ಆಗಬೇಕು ಅಂತೇಳಿ CM ಮಧ್ಯಂತರ ತಡೆಯಾಜ್ಞೆ ವಿಚಾರ BNSS ಪ್ರಕಾರವೇ ತನಿಖೆ ನಡೆಯಬೇಕು ಇಲ್ಲಿ ಅಂತ ಕೇಳಿಕೊಂಡಿದ್ದಾರೆ. ಸೊ CM ಮಧ್ಯಂತರ ತಡೆಯಾಜ್ಞೆಯನ್ನು ಪಡೆಯುತ್ತಾರೆ. ಸೊ ಹೀಗಾಗಿ ಇವತ್ತೇ ಆದೇಶವನ್ನ ಕೊಡಿ ವಕೀಲರು ಕೇಳಿಕೊಳ್ಳುತ್ತಾ ಇದ್ದಾರೆ. ಸೊ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ಈಗ ಬರ್ತಾ ಇರುವಂತ ಮಾಹಿತಿ, ವಿಚಾರಣೆ ಮುಂದೂಡಿಕೆ ಆಗಿದೆ. ಸದ್ಯಕ್ಕೆ ಇದಿಷ್ಟೇ ಮಂಡನೆಯನ್ನ ಮಾಡಿದ್ದಾರೆ, ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ಮಧ್ಯಾಹ್ನಕ್ಕ ಅಥವಾ ಏನು ಅಂತ ನೋಡಬೇಕು, ಲಂಚ್ ಅವರ್ ಆದ್ಮೇಲೆ ಅಥವಾ ಇನ್ನು 1 ಗಂಟೆ ಆದ ನಂತರನ ಅಥವಾ ನಾಳೆನ, ಯಾವಾಗ ವಿಚಾರಣೆ ಮುಂದೂಡಿಕೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಈಗ ಕೆಲ ಕಾಲ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಓಕೆ, ಸೊ CM ಮಧ್ಯಂತರ ತಡೆಯಾಜ್ಞೆಯನ್ನ ಪಡಿತಾರೆ. ಹೀಗಾಗಿ ಇವತ್ತೇ ಆದೇಶ ಕೊಡಿ ಅಂತಂದಾಗ ಪಾಸ್ ಓವರ್ ಮಾಡಿದ್ದಾರೆ. ಕೆಲವು ಹೊತ್ತು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಇದೊಂದು ರೀತಿಯಾಗಿ ಟೆನ್ಷನ್ ಶುರು ಆದಂಗಿದೆ ಮುಖ್ಯಮಂತ್ರಿಗಳಿಗೆ. ಇವತ್ತೇ ಆದೇಶ ಕೊಡಿ ಅಂತ ಅರ್ಜಿದಾರರ ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಸಹಜವಾಗಿ ಟೆನ್ಷನ್ ಇದ್ದೇ ಇರುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಏನಾಗುತ್ತೆ ಅನ್ನುವಂಥದ್ದಿತ್ತು. ಸೊ ಕೆಲ ಕಾಲ ಈಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಯಾವಾಗ ಕೈಗೆತ್ತಿಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ಹಾಗಾಗಿ ಇವತ್ತೇ ಆದೇಶ ಕೊಡಿ ಅಂತ ಅರ್ಜಿದಾರರ ಪರ ವಕೀಲರು ಕೇಳುತ್ತಾನೆ ಇದ್ದಾರೆ. CM ಅವರು ಮಧ್ಯಂತರ ತಡೆಯಾಜ್ಞೆಯನ್ನು ಪಡೀತಾರೆ. ಸೊ ಹಾಗಾಗಿ ಇವತ್ತೇ ಆದೇಶವನ್ನು ಕೊಡಬೇಕು ಅಂತ ಮನವಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಅಷ್ಟರಲ್ಲಿ ಕೆಲ ಕಾಲ ವಿಚಾರಣೆಯನ್ನು ಈಗ ಮುಂದೂಡಿಕೆಯನ್ನು ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಅಲ್ಲಿ ಕೇಳಿದ್ರಲ್ಲ CRPC ಮತ್ತು BNSS ಪ್ರಕಾರ ಅಂತ ಹೇಳಿ. ಸೊ ಹಾಗಾಗಿ ಅದರ ಬಗ್ಗೆ ತೀರ್ಮಾನಿಸಿ ಆದೇಶವನ್ನು ಹೊರಡಿಸುವಂಥ ಸಾಧ್ಯತೆ ಇದೆ. ಯಾವ ಆಧಾರದ ಮಡಿಯಲ್ಲಿ ಅಂಥೇಳಿ. ತನಿಖೆಗಂತೂ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಅಲ್ಲಿ ನ್ಯಾಯಮೂರ್ತಿಗಳು ಕೇಳಿರುವಂಥದ್ದು CRPC ಪ್ರಕಾರ ಆಗಬೇಕಾ ಇಲ್ಲ BNSS ಪ್ರಕಾರ ಆಗಬೇಕಾ ಅಂಥೇಳಿ. ಅಂದರೆ ತನಿಖೆ ಆಗುವಂಥದ್ದು ಸಹಮತ ಇದ್ದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಕೋರ್ಟ್ ವಿಚಾರದಲ್ಲಿ ಆ ಥರ ಹೇಳೋಕ್ಕೆ ಕಷ್ಟ ಆಗುತ್ತೆ. ಬಟ್ ಅದನ್ನು ಗಮನಿಸ್ತಾ ಇದ್ದಾಗ ಆ ನಿಟ್ಟಿನಲ್ಲಿ ಹೋಗುವಂಥ ಸಾಧ್ಯತೆ ಇದೆಯಾ ಅಂತ. ಅರುಣ್ಣ, ಯಾವಾಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸ್ನೇಹ ಸಾಯಿಮಯ್ಯ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಆ ಅರ್ಜಿಯ ವಾದ ಪ್ರತಿವಾದ ಮುಗಿದೋಗಿದೆ. ಅಂದರೆ ಅದು ಇವತ್ತಿಗೆ ಆದೇಶಕ್ಕೆ ಬಾಕಿ ಇದೆ. ಯಾವಾಗ ಆದೇಶವನ್ನು ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಅಂತಹ ಸಂದರ್ಭದಲ್ಲೇ CM ಹೈಕೋರ್ಟ್ನಲ್ಲಿ ರಿಲೀಫ್ಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ ಏನಿದೆ ಅದನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಅದು ಬಹುದೀರ್ಘವಾಗಿ ವಾದ ಪ್ರತಿವಾದ ನಡೀತು. ಇಂತಹ ಸಂದರ್ಭದಲ್ಲಿ ಕೆಳಹಂತದ ನ್ಯಾಯಾಲಯಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದ್ರು. ಅಂದರೆ ಮೇಲ ಹಂತದ ಈ ಒಂದು ವಾದ ಏನಿದೆ, ವಾದ ವಿವಾದದ ತೀರ್ಪು ಹೊರಬರುವವರೆಗೂ ಕೂಡ ಕೆಳಹಂತದ ನ್ಯಾಯಾಲಯ ಆದೇಶವನ್ನು ಪ್ರಕಟ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತಡೆಯಾಜ್ಞೆಯನ್ನು ಕೊಡಲಾಗಿತ್ತು. ಅದು ನಿನ್ನೆಗೆ ತಡೆಯಾಜ್ಞೆ ಏನಿದೆ ಅದು ಸ್ಟಾಪ್ ಆಗಿದೆ. ಅಂದರೆ ನಿನ್ನೆ ಹೈಕೋರ್ಟ್ ಒಂದು ಆದೇಶವನ್ನು ಪ್ರಕಟ ಮಾಡಿತ್ತು. ರಾಜ್ಯಪಾಲರು ಕೊಟ್ಟಂತಹ ಪ್ರಾಧಿಕಾರ ಅನುಮತಿ ಏನಿದೆ ಆ ಅನುಮತಿ ಸರಿ ಇದೆ, ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಯನ್ನು ನಡೆಸಬಹುದು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಿದ್ರು. ಇದೀಗ ಆ ಆದೇಶದ ಪ್ರತಿ ಏನಿದೆ, ಹೈಕೋರ್ಟ್ನ ಆದೇಶದ ಪ್ರತಿಯನ್ನು ಸ್ನೇಹ ಸಾಯಿಮಯ್ಯ ಅವರ ಪರ ವಕೀಲರು, ಹಿರಿಯ ವಕೀಲರು ಲಕ್ಷ್ಮೀ ಅಯ್ಯಂಗಾರ್ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಅಂದರೆ ಸೆಷನ್ಸ್ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಹೈಕೋರ್ಟ್ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದೆ ಅನ್ನೋದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ಮಾಡಿದ್ದಾರೆ. 17A ಅಡಿ, ಅಂದರೆ PC ಆ್ಯಕ್ಟ್ 17A ಅಡಿ ಕೊಟ್ಟಿರ್ತಕ್ಕಂತಹ ಆದೇಶ ಏನಿದೆ, ರಾಜ್ಯಪಾಲರು ಕೊಟ್ಟಂತಹ ಆದೇಶ ಸರಿ ಇದೆ. ಹೀಗಾಗಿ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಹೀಗಾಗಿ ನೀವು ಇವತ್ತು ತಮ್ಮ ಆದೇಶವನ್ನು ಪ್ರಕಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ BNSS ಅಡಿ ಈ ಒಂದು ತನಿಖೆ ನಡಿಬೇಕಾ ಅಥವಾ ಹಳೆಯ CRPC ಅಡಿ ತನಿಖೆಯನ್ನು ನಡೆಯಬೇಕಾ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಲಕ್ಷ್ಮೀ ಅಯ್ಯಂಗಾರ್ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ BNSS ಅಡಿಯೇ ತನಿಖೆ ನಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮೀ ಅಯ್ಯಂಗಾರ್ ಅವರು ಸಹ ಕೇಳ್ಕೊಂಡ್ರು. ಅದರ ಜೊತೆಗೆ ಮತ್ತೊಂದು ವಿಚಾರವನ್ನು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮಧ್ಯಂತರವಾಗಿ ಒಂದಷ್ಟು ತಡೆಯಾಜ್ಞೆಯನ್ನು ತರುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬಹುದು, ತಡೆಯಾಜ್ಞೆಯನ್ನು ತಂದುಕೊಳ್ತಾರೆ. ಹೀಗಾಗಿ ತಾವು ಹಿಂದೆ ಆದೇಶವನ್ನು ಪ್ರಕಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಪಾಸ್ ಓವರ್ ಅನ್ನು ನ್ಯಾಯಾಲಯದಲ್ಲಿ ಕೊಡಲಾಗಿದೆ. ಅರುಣ್.